ಗಿಲ್ವರಿ ಅಂತಂದ್ರೆ ರಜೆ ಇರ್ಲಿಲ್ಲ. ಕರ್ಮಕಾಂಡ ಹಣೆ ಬರ. ಓ ನನ್ಗೆ ಡೆಲಿವರಿ ಆಗದೆ. ಸೊ ಎಷ್ಟೋ ಹೆಣ್ಮಕ್ಳು ಡೆಲಿವರಿ ಬೈದಲ್ಲಿದ್ದಂತ ದುಷ್ಟ ಕಾಲ ಅದು. ಅಂತದ್ರಲ್ಲಿ ಅವ್ರಿಗೆ ರಜೆ ಕೊಡ್ಸಿದ್ದಂಥದ್ದು ಯಾರು? ಮಹಿಳೆಯರಿಗೂ ಮೂಲಭೂತ ಸವಲತ್ತು ಕೊಟ್ಟದ್ದು ಯಾರು ಅಂದ್ರೆ ಅಂಬೇಡ್ಕರ್ ಅವರು. ಇಲ್ಲಿ ಯಾವ ಜಾತಿಗೆ ಇದ್ ಮಾಡಿದ್ರು ಅವರು? ಅಷ್ಟೇ ಯಾಕೆ, ಅವ್ರು ಸ್ವತಂತ್ರ ಸಂವಿಧಾನ ಬರೆದಿದ್ದಾರಪ್ಪ. 300 ಚಿಲ್ಲರೆ ಆರ್ಟಿಕಲ್ಸ್ಗಳಿದೆ. ಎಷ್ಟು SC ST ಪರವಾಗಿದೆ? 4-5 ಅಷ್ಟೇ ಇರೋದು. ಇಡೀ ದೇಶದ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮದ ಜನರ ಪರವಾಗಿ ಭಾರತೀಯರೆಲ್ಲ ಒಂದು ಅನ್ನೋ ಒಂದು ದೊಡ್ಡ ವಿಶಾಲವಾದಂತ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಅಲ್ಲಿ ಸಂವಿಧಾನ ಬರೆದಿರುವಂತದ್ದು. ಅಲ್ಲೆಲ್ಲಿದೆ ಜಾತಿ? ಅದು ಅವರು ಈ ದೇಶದಲ್ಲಿ ರಾಜೀನಾಮೆ ಕೊಟ್ಟು ಇನ್ನೊಂದ್ಸತಿ ಇದೇ ಮಾತಾಡಿದ್ದೆ. ಈ ದೇಶ ಸ್ವತಂತ್ರ ಬಂದಾದ್ಮೇಲೆ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ, ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿದ್ದಾಗ ಫಸ್ಟ್ ಟೈಮ್ ಒಬ್ರು ರಿಸೈನ್ ಮಾಡ್ತಾರೆ ಮಂತ್ರಿ ಪದವಿಗೆ. ಈಗೂ ಮಂತ್ರಿ ಪದವಿಗೆ ಬೇಜಾನ್ ಜನ ಏನೇನ್ಕೋ ಕೊಡ್ತಿರ್ತಾರೆ ಬಿಡಿ, ಅದು ಅವ್ರವ್ರ ವೈಯಕ್ತಿಕ. ಆದ್ರೆ ಅಂಬೇಡ್ಕರ್ ಅವರು ತಮ್ಮ ಅಮೂಲ್ಯವಾದ ಕಾನೂನು ಮಂತ್ರಿ ಪದವಿನ ರಾಜೀನಾಮೆ ಕೊಟ್ಟಿದ್ದು ಮಹಿಳೆಯರಿಗೋಸ್ಕರ. ಇದು ಮಹಿಳೆಯರಿಗೆ ಗೊತ್ತಿರಲ್ಲ. ಮನೆಲ್ಲ ಮಾರ್ಚ್ 8 ಮಹಿಳಾ ದಿನಾಚರಣೆ ಮಾಡಿದಾಗ ಎಷ್ಟು ಜನ ಮಹಿಳೆಯರು ನೆನ್ಸ್ಕೊಂಡು ನಮ್ಗೆ ಗೊತ್ತೇ ಆಗಿಲ್ಲ. ಹಿಂದೂ ಕೋಡ್ ಬಿಲ್ ಅಂತೇಳಿ ಮಹಿಳೆಯರಿಗೂ ಆಸ್ತಿ ಹಕ್ಕು ಕೊಡ್ಬೇಕು, ಮಹಿಳೆಯರಿಗೂ ಕೂಡ ವಿಚ್ಛೇದನದ ಹಕ್ಕನ್ನ ಕೊಡ್ಬೇಕು ಅಂತೇಳಿ. ಯಾಕೆಂದ್ರೆ ಹಣೆ ಬರ ಅಂತೇಳಿ ಕುಡ್ಕ ಗಂಡಿನ ಜೊತೆ ರೋಗಿ ಜೊತೆ ಬದುಕುವಂಥದ್ದು ಮನುಷ್ಯರು ಬದುಕಲ್ಲ ಅಂತೇಳಿ ಹಿಂದೂ ಕೋಡ್ ಬಿಲ್ ನ ಮಂಡಿಸ್ತಾರೆ ಅಂಬೇಡ್ಕರ್ ಅವರು. ಆದ್ರೆ ಏನಾಗ್ತದೆ, ಅವ್ರಿಗೆ ಮಹಿಳೆಯರಿಗೆ ಮಾತೃಶ್ರೀ ಮಣ್ಣು ಮಸಿ ಅಂತ ಗೌರವ ಕೊಡುವಂತ ಜನನೇ ಬಿಲ್ ಪಾಸ್ ಆಗಕ್ಕೆ ಬಿಡೋದಿಲ್ಲ ಅವರು. ದಲಿತರಿಗಿಂತ ಹೆಚ್ಚಾಗಿ ಅಂದ್ರೆ ಅಸ್ಪೃಶ್ಯರಿಗಿಂತ ಹೆಚ್ಚಾಗಿ ನೋವನ್ನ ಅನುಭವಿಸ್ತಾ ಇರೋದು, ಕೀಳತನನ ಅನುಭವಿಸ್ತಾ ಇರೋದು, ವಿದ್ಯೆ ಸಂಪತ್ತಿಲ್ಲದೆ ನರಳ್ತಾ ಇರುವಂತದ್ದು ಮಹಿಳೆಯರು ಅಂತೇಳಿ ಅವ್ರ ಶ್ರೇಯಸ್ಸಿಗೆ ಮಾಡಿದಂತ ಬಿಲ್ಗೆ ಜನ ಬೆಂಬಲ ಕೊಡ್ಲಿಲ್ವಲ್ಲ ಅಂತೇಳಿ ಕಾನೂನು ಮಂತ್ರಿಗೆ ರಾಜೀನಾಮೆನ ಕೊಡ್ತಾರೆ. ಮಹಿಳೆಯರಿಗೋಸ್ಕರ ರಾಜೀನಾಮೆ ಕೊಟ್ಟಂತ ಫಸ್ಟ್ ಮಿನಿಸ್ಟರ್ ಅಂಬೇಡ್ಕರ್ ಅವರು. ಇವತ್ತವರೆಗೂ ಯಾವ ಮಹಿಳಾ ಮಂತ್ರಿಗಳು ಕೊಟ್ಟಿಲ್ಲ. ಮಹಿಳೆಯರ ಮೇಲೆ ದೌರ್ಜನ್ಯ ಆಗದೆ ಅಂದ್ರೆ ಯಾವ ಮಹಿಳಾ ಮಂತ್ರಿಗಳು ಕೊಡಲ್ಲ. ಬಹುಶಃ ಹೆಣ್ಮಗಳದೆಲ್ಲೋ ಕ್ಯಾರೆಕ್ಟರ್ ಸರಿ ಇರ್ಲಿಲ್ವೇನೋ ಅಂತ ಮಂತ್ರಿನೇ ಬೇಕಾದ್ರೆ ಪ್ರೆಸ್ ಸ್ಟೇಟ್ಮೆಂಟ್ ಇಲ್ಲಿ ಹೇಳ್ಬಿಡ್ತಾರೆ. ಇವತ್ತಿನ ಮಂತ್ರಿಗಳು ಗೊತ್ತಿದೆ, ಇಲ್ಲ ನನಗೆ ಫೈನಾನ್ಸ್ ಕೊಡ್ಲಿಲ್ಲ, ಹೋಮ್ ಕೊಡ್ಲಿಲ್ಲ, ಎಕ್ಸೈಸ್ ಕೊಡ್ಲಿಲ್ಲ, ಪೊಟೆನ್ಶಿಯಲ್ ವರ್ಕೌಟ್ ಆಗೋ ಡಿಪಾರ್ಟ್ಮೆಂಟ್ ಕೊಡ್ಲಿಲ್ಲ ಅಂತ ರಾಜೀನಾಮೆ ಕೊಡೋ ಮಂತ್ರಿಗಳೇ ಜಾಸ್ತಿ. ಅದ್ರ ಒಂದು ಮಹಿಳೆಯರ ಬದುಕಲ್ಲಿ ಅವ್ರಿಗೊಂದು ನೆಮ್ಮದಿ ಬದುಕಿರ್ಬೇಕು, ಹಸನ್ಮುಖಿ ಬದುಕಿರ್ಬೇಕು ಅಂತ ಹೇಳಿ ಒಂದು ವೈಚಾರಿಕವಾದಂತ ದೃಷ್ಟಿಕೋನದಲ್ಲಿ ರಾಜೀನಾಮೆ